ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ದಾವಣಗೆರೆ ಬಿಜೆಪಿ ರೈತ ಮೋರ್ಚಾ ಮುಖಂಡರಾಗಿರ್ತಕ್ಕಂಥ ಲೋಕಿಕೆರೆ ನಾಗರಾಜ್ ಅವರು ಇವತ್ತೊಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಏನೇನಾಯ್ತು, ಏನ್ ಮಾತಾಡಿದ್ರು, ಯಾವುದ್ರ ಬಗ್ಗೆ ಮಾತಾಡಿದ್ರು, ಬನ್ನಿ ನೋಡೋಣ. ತಮಿಳುನಾಡಿನ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವ ನಡೀತಾ ಇತ್ತು. ಆ ಕಾರ್ತಿಕ ಮಹೋತ್ಸವಕ್ಕೆ ದೀಪ ಹಚ್ಚುವಂತ ಒಂದು ಸಂದರ್ಭದಲ್ಲಿ ದೀಪ ಹಚ್ಚೋ ಆಗಿಲ್ಲ ಅಂತೇಳಿ ಸರ್ಕಾರ ಅಲ್ಲಿ ಏನು ವಿರೋಧವನ್ನ ವ್ಯಕ್ತಪಡಿಸಿತ್ತು. ಸೊ ಅಲ್ಲಿರ್ತಕ್ಕಂಥ ಜಡ್ಜ್ ಅನುಮತಿಯನ್ನ ಕೊಟ್ಟಿದ್ರು, ಏನಪ್ಪ ದೀಪ ಹಚ್ಚಬಹುದು ಅಂತೇಳಿ. ಸೊ ಆ ಜಡ್ಜಿಗೆ ವಿರುದ್ಧವಾಗಿ ಅವ್ರನ್ನ ಪದಚ್ಯುತಿಗೊಳಿಸೋಕೆ ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಬ್ಬ ಸಂಸದರು ಸಚಿವರು ಸೈನನ್ನ ಮಾಡಿದ್ದಾರೆ. ಆ ಮೂರು ಸಂಸದರು ಸಚಿವರು ಯಾರು ನೋಡೋಣ. ಮೊದಲನೇದಾಗಿ ರಾಯಚೂರಿನ ಕುಮಾರ್ ನಾಯ್ಕ್ ಅನ್ನುವಂತ ಒಬ್ಬ ಸಂಸದರು, ಶ್ರೇಯಸ್ ಪಾಟೀಲ್ ಅಂತೇಳಿ ಹಾಸನದ ಸಂಸದರು, ಹಾಗೂ ದಾವಣಗೆರೆಯ ಪ್ರಭಾ ಮಲ್ಲಿಕಾರ್ಜುನ್ ಅಂತೇಳಿ ಇವರು ಸಂಸದರು. ಇವರು ಮೂವರು ಕಾಂಗ್ರೆಸ್ನ ಸಂಸದರು. ಇವರು ಹಿಂದೂ ಧರ್ಮ ಮತ್ತು ಧರ್ಮಕ್ಕೆ ಭಾವನೆಗೆ ಧಕ್ಕೆ ಬರುವಂತ ಈ ಒಂದು ಸಹಿಯನ್ನ ಯಾಕೆ ಹಾಕಿದ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಸೊ ಇದ್ರ ಬಗ್ಗೆನೆ ರೈತ ಮೋರ್ಚಾ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಲೋಕಿಕೆರೆ ನಾಗರಾಜ್ ಅವರು ಏನ್ ಹೇಳಿದ್ರು, ಬನ್ನಿ ನೋಡೋಣ. ಎಷ್ಟೋ ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವೇನು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ, ಅಂಬೇಡ್ಕರ್ ಅವ್ರನ್ನ ಎಲೆಕ್ಷನ್ ನಿಂತ ಸೋಲ್ಸಂತ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಾವೇನು ಅಪಾನ್ಯ ಮಾಡ್ತಿದ್ದೀವಿ, ಅದಕ್ಕೆ ಪುರಾವೆ ಅನ್ನೋ ರೀತಿಯಲ್ಲಿ ಈಗೇನು ತಮಿಳುನಾಡಿನ ತಿರುಪಾರಂ ಕುಂದ್ರಂ ಬೆಟ್ಟದ ಕಾರ್ತಿಕೇಯ ದೇವಸ್ಥಾನದಲ್ಲಿ ಏನು ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯಂತೆ ಕಾರ್ತಿಕ ಮಾಸದಲ್ಲಿ ಏನು ದೀಪ ಹಚ್ಕೊಂಡು ಬರ್ತಿದ್ರು ಅದು ಕೋರ್ಟ್ನಲ್ಲಿತ್ತು. ಅಂಥ ಸಮಯದಲ್ಲಿ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ GR ಸ್ವಾಮಿನಾಥನ್ ಅವರು ಅದು ಪೂರಕವಾಗಿ ಜಡ್ಜ್ಮೆಂಟ್ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಏನು ಒಕ್ಕೂಟ ಐತಿ, ಇಂಡಿಯಾ ಒಕ್ಕೂಟ, ಇದು ಅವ್ರನ್ನ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಹೇಳಿ ಮಹಾಭಿಯೋಗವನ್ನು ಮಾಡ್ತಾ ಇದ್ದಾರೆ. ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ 3 ಸಂಸದರು ಇದಕ್ಕೆ ಸಹಿ ಹಾಕೋದ್ರ ಮುಖಾಂತರ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆಯ ದುರದೃಷ್ಟ, ಇಲ್ಲಿನ ಸಂಸದರು ಅದಕ್ಕೆ ಸಹಿ ಹಾಕೋದ್ರ ಮುಖಾಂತರ ಅವರು ಹಿಂದೂ ವಿರೋಧಿ ಅನ್ನೋದನ್ನ ಸಾಬೀತುಪಡಿಸಿದ್ರು. ಇಲ್ಲಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ನಾವಿಲ್ಲಿ ನಮ್ಮ ಆಡು ಭಾಷೆ ಮಾತಾಡ್ತಾರೆ, ನಮ್ಮಲ್ಲಿ ಗೌರಮ್ಮನ ರೀತಿ ನಡ್ಕೊಂಡು ಅದೇನು ಹೇಳ್ತಾರಲ್ಲ ಆ ರೀತಿ ಮಾಡೋದು. ಆ ರೀತಿ ಇಲ್ಲಿ ಗೌರಮ್ಮನ ಥರ ನಡ್ಕೊಂಡು ಇಲ್ಲಿ ಜನಗಳಿಗೆ, ಹಿಂದೂಗಳಿಗೆ ಮಂಕೂದಿ ಎಸ್ತಕ್ಕಂಥ ಕೆಲಸ ಮಾಡ್ತಾ ಹಿಂದೂ ವಿರೋಧಿ ಕೃತ್ಯದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಸಂವಿಧಾನ ವಿರೋಧಿ ಕೆಲಸದಲ್ಲಿ ಕೂಡ ಇವತ್ತು ಭಾಗಿಯಾಗಿದ್ದಾರೆ ಅಂತ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಇಂಪೀಚ್ಮೆಂಟ್ ಅನ್ನೋದು ಇವತ್ತು ನ್ಯಾಯಾಧೀಶಗಳ ಮೇಲೆ ಈ ಥರ ಇಂಪೀಚ್ಮೆಂಟ್ ಮಾಡ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಧೀಶರಿಂದ ಯಾವ ಥರದ ಜಡ್ಜ್ಮೆಂಟನ್ನು ನಾವು ನಿರೀಕ್ಷಿಸ್ಬೋದು. ಇವತ್ತು ಹೋರಾಟ ಮಾಡೋದಕ್ಕೆ ಎಲ್ಲ ಹಂತದ ನಮ್ಮ ವ್ಯವಸ್ಥೆ ಏನಿದೆ ಅಂತ ಹೇಳಿದ್ರೆ, ಕೆಳಗಿನ ಕೋರ್ಟ್ನಲ್ಲಿ ನಾವೇನಾದರೂ ಹೊರಗೋಗ್ಬಿಟ್ರೆ ಮೇಲಿನ ಕೋರ್ಟ್ನಲ್ಲಿ ಸಮರ್ಥವಾಗಿ ಅದನ್ನ ವಾದನೆ ಮಾಡಿಸಿ ನಾವು ಗೆಲ್ಲೋದಕ್ಕೆ ಅವಕಾಶ ಇದಾವೆ. ಆದರೆ ಇವರು ಅದ್ಯಾವುದು ಮಾಡ್ದೇನೆ ಇಂಪೀಚ್ಮೆಂಟ್ಗೆ ಇವತ್ತೇನು ಇಂಡಿಯಾ ಒಕ್ಕೂಟ ಪ್ರಯತ್ನ ಮಾಡ್ತಿದೆ. ಅದಕ್ಕೆ ಇಲ್ಲಿನ ಸಂಸದರು ಕೂಡ ಸಹಿ ಹಾಕಿರೋದು ಇವತ್ತು ಜಿಲ್ಲೆಯ ಹಿಂದೂಗಳಿಗೆ, ಜೊತೆಗೆ ಕರ್ನಾಟಕ ಎಲ್ಲ ಕನ್ನಡಿಗರಿಗೆ ಮತ್ತು ಎಲ್ಲ ನಮ್ಮ ಹಿಂದೂಗಳಿಗೆ ಮಾಡಿದ ಅವಮಾನ ಆಗಿದೆ ಅಂದರೆ ತಪ್ಪಾಗಲ್ಲ. ಈ ರೀತಿ ಗೌರವವನ್ನು ಥರ ವರ್ತನೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ಬೇಕು. ಇವತ್ತು ಅವರು ನಾವೆಲ್ಲ ಇದರಲ್ಲಿ ನೋಡ್ತಿರ್ತೀವಿ, ಮೀಡಿಯಾದಲ್ಲಿ ನೋಡ್ತಿರ್ತೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ತಪ್ಪಾಗಲಾರ್ದು, ಮೀಡಿಯಾದಾಗೆಲ್ಲ ನಾವು ಗಮನಿಸಿದ್ದೀವಿ. ಏನು ಪೂಜೆ ಪುನಸ್ಕಾರ ಅಂತ ನೋಡಿದ್ದೀವಿ. ಆದರೆ ಹಿಂದೂಗಳ ವಿರೋಧವಾಗಿ ಇವತ್ತೇನು ಸನಾತನ ಹಿಂದೂ ಧರ್ಮ ಏನು ಯಾವಾಗಲೂ ಈಗ ಕಾರ್ತಿಕ ಮಾಸ ನಾವು ನೋಡ್ತಾ ಇದ್ದೀವಿ, ಪ್ರತಿ ದಿವಸ ಒಂದಲ್ಲ ಒಂದು ದಿವಸದಾಗ ಕಾರ್ತಿಕ ಹಚ್ತಕ್ಕಂಥ ಕೆಲಸ ಮಾಡಿದರೆ ಇವರು ಕಾರ್ತಿಕ ದೀಪವನ್ನು ಅಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇಂಥವರು ಈ ಜಿಲ್ಲೆಯ ಜನ ಮತ್ತು ಹಿಂದೂಗಳಿಗೂ, ಇಲ್ಲಿ ಓಟ್ ಹಾಕಿದಂಥ ಹಿಂದೂಗಳಿಗೂ ಕೂಡ
ಕ್ಷಮೆ ಕೇಳಬೇಕು. ಜೊತೆಗೆ ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾಗ ಜನನು ಕೂಡ ಇವತ್ತು ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಸೊ ವೀಕ್ಷಕರೇ, ನೀವೆಲ್ಲ ನೋಡಿದ್ರಿ. ಇದ್ರ ಬಗ್ಗೆ ಏನ್ ಅನಿಸ್ತು, ಈ ವಿಷಯದ ಬಗ್ಗೆ ಏನ್ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ತೆ.